ಸೊ ಇದು ಒಂದು ಲೋಟದಲ್ಲಿ ಇಟ್ಟಿದ್ದೆ. ವಿನು ಸುಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ದ ಗೆಣಸು. ನೋಡಿದ್ರೆ ಇದನ್ನ ತಿಂದೇ ಇಲ್ಲ ವಿನು. ಬೇಜಾರಾಗ್ತಾ ಇದೆ. ನಾನೇ ತಿಂತೀನಿ. ತಿಂದು ನೋಡಿದೆ, ಆಕ್ಚುಲಿ ಚೆನ್ನಾಗಿದೆ. ಕ್ಲಾರಿಟಿ ಬರ್ತಾ ಇಲ್ಲ, ಇರುವೇನು ಬರ್ತಾ ಇದೆ ಅಲ್ಲಿ ಸ್ವೀಟ್ಗೆ. ಬಟ್ ಚೆನ್ನಾಗಿದೆ ಮಾತ್ರ. ಜೂನ್ 5ನೇ ತಾರೀಕು ನಾನಿಲ್ಲಿ ದೋಸೆ ಮಾಡಿರೋದು. ಜೊತೆಗೆ ಇಲ್ಲಿ ಹಾಕೊಂಡಿದ್ದೀನಿ. ಈ ದೋಸೆಗೆ ಏನೇನು ಹಾಕಿದ್ದೀನಿ ಹೇಳ್ತೀನಿ. ಸ್ಪ್ರೌಟ್ಸು, ಇದು ಏನು 3 ಥರ ಕಾಳುಗಳು, ಹೆಸರು ಕಾಳು, ಕಡಲೆಕಾಳು ಮತ್ತು ಹುರುಳಿಕಾಳು ಸ್ಪ್ರೌಟ್ಸ್ ಬರ್ಸಿರೋದು, ಮತ್ತು ಒಂದು ಸ್ವಲ್ಪ ಕಡಲೆ ಹಿಟ್ಟು, ಮತ್ತು ಸ್ವಲ್ಪ ಬಾಜ್ರ ಹಾಕಿದ್ದೀನಿ ಸ್ವಲ್ಪ. ಮತ್ತು ಇದು ಏನದು ಸ್ವಲ್ಪ ಈ ಬಾಳೆ ಹೂವು ಬರುತ್ತಲ್ಲ ಅದನ್ನು ಹಾಕಿದ್ದೀನಿ. ಯಾವಾಗಲಾದರೂ ಒಂದು ಸತಿ ನೀವು ಬಾಳೆ ದಿಂಡು, ಬಾಳೆ ಹೂವು ಉಪಯೋಗಿಸ್ಬೇಕು. ನಾನು ಅದನ್ನು ಇನ್ಕ್ಲೂಡ್ ಮಾಡ್ತೀನಿ ನಿಮಗೆ. 2 ದೋಸೆ ತೊಗೊಂಡಿದ್ದೀನಿ, ಇನ್ನೊಂದು ಹಾಕಿದ್ದೀನಿ ಹಿಟ್ಟು ಖಾಲಿ ಮಾಡೋಣ ಅಂಥೇಳಿ ಇನ್ನೊಂದು ಹಾಕಿದ್ದೀನಿ. ಸೊ ಇಲ್ಲಿ ಜಾಮೂನ್ ಫ್ರೂಟ್ 3 ಇಟ್ಕೊಂಡಿದ್ದೀನಿ. ಇದು ಡೇಟ್ಸ್ ನೀವು ಈ ಥರದ್ದು ಬೇಳೆ ಚೆನ್ನಾಗಿದೆ. ನಾನು ಇದೆ ಒಂದು ಸತಿ ಅಷ್ಟೇ, ಇನ್ಮೇಲೆ ಏನು ತೊಗೊಳ್ಳಲ್ಲ. ಹಲ್ಲೂ ಜುಮ್ಮನಂತೆ ಇರೋದು ಖಾಲಿ ಮಾಡ್ತೀನಿ ಒಂದು ಸತಿ. ಇದೂ ಅಷ್ಟೇ, ಇದು ಬಾಳೆ ಎಲೆ ಉಪಯೋಗಿಸಿ ಚಟ್ನಿ ಮಾಡಿದ್ದೀನಿ. ಇದು ಹೂವು ಅಂದರೆ ದಳಗಳು ಬಳಸಿದ್ದೀನಿ ಚಟ್ನಿಗೆ. ಅದು ಸೈಡಲ್ಲಿ ಹೂವು ಇರುತ್ತಲ್ಲ ಅದನ್ನು ದೋಸೆಗೆ ಬಳಸಿದ್ದೀನಿ. ಸಿಕ್ಕಿದ್ರೆ ಯಾವಾಗಾದ್ರು ಬಾಳೆ ಹೂವು ತೊಗೊಳ್ಳಿ ಅದನ್ನು ನಾನು ಹೇಳ್ತೀನಿ, ಇನ್ಕ್ಲೂಡ್ ಮಾಡ್ತೀನಿ. ಮತ್ತು ಇದು ಪಂಪ್ಕಿನ್ ಸೀಡು, ಸೂರ್ಯಕಾಂತಿ ಬೀಜ, ಇದು ಮನೆ ಮಾಡೋದು ಉಪ್ಪಿನಕಾಯಿ. ಇಷ್ಟು ಇದೆ ಇವಾಗ. ಏನಾರು ಐಡಿಯಾಸ್ ಬರ್ತಾಯಿದ್ರೆ ಹೇಳ್ತಾ ಇರ್ತೀನಿ ಚಿನ್ನಮ್ಮ ನಿಮಗೆ. ಬೇಗ ತಿಂಡಿ ತಿನ್ನಿ ಚಿನ್ನ ನೀವು, ಆಯಿತಾ? ನೀವು ಇಲ್ಲಿ ಬಂದಾಗ ನಾನು ಮಾಡಿಕೊಡ್ತೀನಿ ಡಿಫ್ರೆಂಟಾಗಿ ಏನಾದರೂ. ಜೂನ್ 5ನೇ ತಾರೀಕು ನಾನು ಮಧ್ಯಾಹ್ನಕ್ಕೆ ಇಲ್ಲಿ ಚಪಾತಿ ಮೇಲೆ ತೊಗೊಂಡಿದ್ದೀನಿ. ಬಾಯ್ಲ್ಡ್ ರೈಸು ಇದೆ, ಚಪಾತಿ, ಬೆಂಡೆಕಾಯಿ ಗ್ರೇವಿ, ಕರಿ, ಮತ್ತು ಸ್ವಲ್ಪ ಬೀಟ್ರೂಟು ಮತ್ತು ಕಾಳು ಹಾಕಿ ಪಲ್ಯ ಮಾಡಿದ್ದಾರೆ. ಕ್ಯಾರೆಟ್ ಸ್ವಲ್ಪ ಹಾಕಿದ್ದಾರೆ. ತಿಳಿ ಸಾರಿದೆ, ಒಂದು ಹಪ್ಪಳ ಇದೆ. ಇದು ನೀರು ನಂದು, ಕೆಲವೊಂದು ಐಟಮ್ ಇದೆ. ಅಮ್ಮ ನಾನು ಮಾಡಿಕೊಂಡೆ. ಇದು ಬಾಯ್ಲ್ಡ್ ರೈಸ್ ನಿನ್ನೆ ಮಾಡಿದ್ದೇನೆ ಇತ್ತು. ಮತ್ತು ಸ್ವಲ್ಪ ಇಲ್ಲಿ ಸೌತೆಕಾಯಿ, ಮತ್ತು ಇದೊಂದು 3 ಪೀಸ್, ಅರ್ಧ ನಿನ್ನೆ ಯೂಸ್ ಮಾಡಿದ್ದೆ, ಇನ್ನು ಅರ್ಧ ಟೋಫು, ಮತ್ತು ಚೂರು ಉಪ್ಪು ಖಾರ ಅರಿಶಿನ ಹಾಕಿ ಸಾಟೆ ಮಾಡಿರೋದಿದೆ ಅಷ್ಟೇ. ಚೂರ ಇಲ್ಲ ಅಷ್ಟೇ. ಇದು ಸಾಟೆ ಮಾಡುವಾಗ ಇದನ್ನು ಹಾಕೊಂಬಿಟ್ಟೆ. ಇದು 3 ಥರ ಕಾಳಿಂದು ಚೂರು ಉಪ್ಪು ಹಾಕಿರೋದಷ್ಟೇ, ಬೇರೆ ಏನೂ ಇಲ್ಲ. ಇದಕ್ಕೆ ಪೆಪ್ಪರ್ ಹಾಕೋಬೋದು, ನಾನು ಇವಾಗ ಟೈಮ್ ಆಗುತ್ತೆ ಅಂತ ಪುಡಿ ಮಾಡಲಿಲ್ಲ. ಇದು ಟೊಮೆಟೊ, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ಸಾಟೆ ಮಾಡಿರೋದು, ಬೀಜ ಏನು ಹಾಕಿಲ್ಲ ಇದದ್ದು. ಮತ್ತು ಇದು ಹೆಲ್ದಿ ಫ್ಯಾಟ್ಸ್ಗೆ ಕಡಲೆ ಬೀಜ ಒಂಚೂರು ಹುರಿದಿದ್ದೀನಿ. ಇದು ನೆನೆಸಿಲ್ಲ, ಹಾಗೆ ಹುರಿದಿದ್ದು. ನೆನೆಸ್ಕೊಂಡ್ರೂ ತುಂಬ ಒಳ್ಳೆಯದು. ಇದು ಬೆಂಡೆಕಾಯಿ ಒಂದು ಸ್ವಲ್ಪ ಫ್ರೈ ಮಾಡೋದು. ಇದು ಬಾಯ್ಲ್ಡ್ ರೈಸ್. ಸೊ ಇವಾಗ ಇದು ಕಾರ್ಬ್ಸ್ಗೆ ಆಗುತ್ತೆ ನಮಗೆ, ಇದು ಫೈಬರ್ಗೆ ತರಕಾರಿಗಳು, ಮತ್ತು ಹೆಲ್ದಿ ಫ್ಯಾಟ್ಸ್ಗೆ ಇದು, ಮತ್ತು ಪ್ರೋಟೀನ್ಗೆ ಇದೆರಡು. ಹೆಲ್ದಿ ಫ್ಯಾಟ್ಸ್ಗೆ ಕಡಲೆ ಬೀಜ. ಸೊ ಎಲ್ಲ ಒಂದೇ ತಟ್ಟೆಯಲ್ಲಿ ನಮಗೆ ಸಿಕ್ಬಿಡುತ್ತೆ. ಸೊ ಇದು ನಿಮ್ಗೆ ವಿಡಿಯೋ ಏನಕ್ಕೆ ಮಾಡಿದಂದರೆ ಈಸಿಯಾಗಿ ನಾವು ಸಾಟೆ ಬೇಗ ಆಗುತ್ತೆ. ಸ್ವಲ್ಪ ಅಷ್ಟೇ ಕ್ವಾಂಟಿಟಿ, ಒಂದೇ ಪಾತ್ರೆಯಲ್ಲಿ ಒಂದೊಂದೇ ಸಾಟೆ ಮಾಡಿ ಎತ್ತಿಟ್ಕೊಂಬಿಡೋದು. ಹೀಗೆ ಈಸಿ ಆಗುತ್ತೆ ಚಿನ್ನ. ಕ್ವಾಂಟಿಟಿನೂ ಜಾಸ್ತಿ ಏನು ಮಾಡ್ಕೊಳ್ಳೋದು ಬೇಡ. ಇನ್ನು ಹೋಗ್ತಾ ನಿಮ್ಗೆ ಈಸಿ ಆಗುತ್ತೆ.
ಸೊ ಇಲ್ಲಿ ಬಾಯ್ಲ್ಡ್ ರೈಸ್ಗೆ ಸ್ವಲ್ಪ ವೆಜ್ಜೀಸ್ ಸಾಟೆ ಮಾಡಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಗ್ರೌಂಡ್ನಟ್ ಕೂಡ ಇದೆ, ಸೋಕಡ್ ಗ್ರೌಂಡ್ನಟ್. ಏನಿಲ್ಲ, ಇದಕ್ಕೆ ಚೂರು ಉಪ್ಪು ಹಾಕಿ ಬೇಯಿಸಿರೋದಷ್ಟೇ ಕಾಳಿಗೆ. ಇದನ್ನು ಒಂದು ಸ್ವಲ್ಪ ಹಾಕ್ಕೊಡ್ತಾ ಇದ್ದೀನಿ. ಇದು ಹುರುಳಿಕಾಳು, ಹೆಸರು ಕಾಳು, ಕಡಲೆಕಾಳು. ಅಂದರೆ ಇವಾಗ ನಾವು ಲಂಚ್ ಟೈಮಲ್ಲಿ ಇದು ಆಪ್ಷನ್ ಆಗಿ ತೊಗೋಬೋದು. ಇವಾಗ ರೈಸ್ ಇದ್ರೂ ಒಂಚೂರು ಬೇಕಾದ್ರೆ ರೈಸ್ ಆ್ಯಡ್ ಮಾಡ್ಕೋಬೋದು. ಈ ಸಲಾಡ್ ಬೌಲ್ಗೆ ರೈಸ್ ಕೂಡ ಚೂರು ಆ್ಯಡ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಅಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಹಿಡಿಯಷ್ಟು ಕಡಲೆ ಬೀಜ ಹಾಕೋತೀನಿ. ಕಡಲೆ ಬೀಜ ಹಾಕ್ಕೊಂಡೆ. ಇವಾಗ ಇದಕ್ಕೆ ಸೌತೆಕಾಯಿ ಹಾಕ್ತೀನಿ. ಸೌತೆಕಾಯಿ ಸ್ವಲ್ಪ ಜಾಸ್ತಿ, ಅಂದರೆ ನೀವು ಬೇರೆ ಬೇರೆದಿದ್ದರೆ ಮಿಕ್ಸು ಹಾಕ್ಬೋದು. ಇಲ್ಲಿ ಒಂದು ಸೌತೆಕಾಯಿ ಅಷ್ಟೇ ಯೂಸ್ ಮಾಡ್ತೀನಿ, ಮತ್ತು ಕ್ಯಾರೆಟ್ ಒಂದು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಚೂರು ಸಾಲ್ಟು, ನಿಂಬೆಹಣ್ಣು ಹಾಕ್ತೀನಿ. ಚೂರು ಸಾಲ್ಟು. ನೀವು ಪಿಂಕ್ ಹಿಮಾಲಯನ್ ಸಾಲ್ಟ್ ಯೂಸ್ ಮಾಡಿ. ನಾನು ಇಲ್ಲಿ ಕಲ್ಲುಪ್ಪನ್ನೇ ಪುಡಿ ಮಾಡ್ಕೊಂಡಿರೋದು ಹಾಕಿದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ಇದು ಏನದು ಸೂರ್ಯಕಾಂತಿ ಬೀಜ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿರೋದು ಪೆಪ್ಪರ್. ಹಾಗೆ ನೀವು ಪುಡಿ ಮಾಡೋದಿರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು. ಇನ್ಸ್ಟೆಂಟಾಗಿ ಪುಡಿ ಮಾಡೋದು, ಅದನ್ನು ಮಿಷಿನ್ ಥರ ಹಿಂಗೆ ಸಿಗುತ್ತಲ್ಲ ಅದರಲ್ಲೂ ಹಾಕ್ಕೋಬೋದು. ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೆ. ಆವಾಗ ಇದು ನಿಂಬೆಹಣ್ಣು ಹಾಕೋಣ ಅಂತ ನೆನಪಾಯಿತು. ಇದು ಮಾಡಿಟ್ಟಿದ್ನಲ್ಲ, ಇದು ಹಾಗೆ ಇದೆ. ಇದರದೇ ಒಂದೇ ಒಂದು ನಿಂಬೆಹಣ್ಣು ತೊಗೊಂಡು ಚೆನ್ನಾಗಿ ಇದನ್ನು, ಇವಾಗ ನಿಂಬೆಹಣ್ಣು ಖಾಲಿ ಆಗ್ತಲ್ಲ, ಇದರದೇ ರಸ ಹಾಕ್ತೀನಿ. ಸ್ವಲ್ಪ ಅದು ಇದು ಬಿತ್ತು. ಅಯ್ಯೋ ಇದೇನಾಗಲ್ಲ, ಇದು ನಿಂಬೆಹಣ್ಣು ಉಪ್ಪಿನಕಾಯಿ ರಸ ಏನು ಬರ್ತಾಯಿಲ್ಲ, ಅದೇ ಮಿಕ್ಸ್ ಮಾಡಿಬಿಡ್ತೀನಿ. ಮೆಣಸಿನ್ಕಾಯಿ ಒಂದು ಬಿತ್ತು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಇವಾಗ ತಿನ್ಕೊತೀನಿ. ನಾನಿಲ್ಲಿ ಸೆಟ್ ದೋಸೆ ತೊಗೊಂಡಿದ್ದೀನಿ, 2 ಸ್ವೀಟ್. ಯಾವಾಗಲಾದ್ರು ತಿನ್ಬೇಕು ಅನಿಸ್ಬಿಡುತ್ತೆ, ತೊಗೊಳ್ತೀನಿ. ಅದು ಇದ್ದು ನಾನು ಫಸ್ಟ್ ಟೈಮ್ ಇವ್ರ ಹೋಟ್ಲಲ್ಲಿ ಈ ಥರ ಸ್ವೀಟ್ 2 ತೊಗೊಂಡಿರೋದು. ಸೊ ಇಲ್ಲಿ ಬಂದಮೇಲೂ ಕೂಡ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಮೈಸೂರು ಪಾಕ್ ತೊಗೊಂಡೇ ಇಲ್ಲ, ಇದು ಕೂಡ ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಮೇಲೆ. ಮುಂಚೆ ತಿಂದಿದ್ದೀನಿ ಬೆಂಗಳೂರಲ್ಲಿ, ಬಟ್ ಇದು ಫಸ್ಟ್ ಟೈಮ್ ಇಲ್ಲಿ ಬಂದಮೇಲೆ ತೊಗೊಂಡಿರೋದು. ಬೇರೆ ಸ್ವೀಟ್ಸ್ ತಿಂದಿದ್ದೀನಿ, ಬಟ್ ಇದು ಫಸ್ಟ್ ಟೈಮ್ ಇದೆ. ಮೈಸೂರು ಪಾಕು ಮತ್ತು ಬೂಂದಿ ಲಾಡು, ಮೋಹನ್ ಲಾಡು. ಸೊ ಮೈಸೂರು ಪಾಕು ತುಂಬ ಚೆನ್ನಾಗಿದೆ. ಟೇಸ್ಟ್ ನೋಡಿದೆ. ಸೆಟ್ ದೋಸೆ, ಗಟ್ಟಿ ಚಟ್ನಿ. Just having my food. ಇವತ್ತು ರೈಸ್ ಏನಂತೇನಿಲ್ಲ, ಕಾರ್ಬ್ಸ್ ಸರಿಯಾಗಿ ತೊಗೊಂಡಿಲ್ಲ, ಅದಕ್ಕೆ ಹಸಿವಾಗ್ತಾಯಿದೆ. ಐ ಥಿಂಕ್ ತಿಂದಿದ್ದೀನಿ, ಅಂದರೂ ಹಸಿವಾಗ್ತಾಯಿದೆ. ಬೆಳಗ್ಗೆ ನಿನ್ನೆ ಮಿಕ್ಕಿದ್ದು ಬಾಯ್ಲ್ಡ್ ರೈಸ್ ತಿಂದಿದ್ದೆ. ಥರ ಮಜಾ. ಹುಬ್ಳಿಗೆ ನಾನು ಆರ್ಡ್ರ್ ನನಗೋಸ್ಕರ ಮಾಡ್ಕೊತೀನಿ. ಅದಕ್ಕೆ ಫಸ್ಟ್ ಟೈಮು ಗಾರ್ಲಿಕ್ ಬ್ರೆಡ್ ತೊಗೊಂಡಿರೋದು ನಾನು. ನೋಡೋಣ ಹೆಂಗಿರುತ್ತೆ ಅಂತ. ಇಲ್ಲೂ ಘಮ ಘಮ ಅಂತ ಇದೆ.
ಗುಡ್. ಏನು ಕೊಟ್ಟಿಲ್ಲ ಅದಕ್ಕೆ, ಏನು ಕೊಟ್ಟಿಲ್ಲ. ಯೂಶ್ವಲಿ ಸಾಸರ ಕೊಡ್ತಾಯಿದ್ರು. ಜೂನ್ 8ನೇ ತಾರೀಕು ನಾನಿಲ್ಲಿ ಮಸಾಲೆ ದೋಸೆ ತೊಗೊಂಡಿದ್ದೀನಿ. ಸ್ವಲ್ಪ ಕೆಲವೊಂದು ಐಟಮ್ ತೊಗೊಂಡಿದ್ದೀನಿ. ಸೊ ರಾತ್ರಿ ಪಿಜ್ಜಾ ತಿಂದಿದ್ದೆ. ತುಂಬಾ ಹಸಿವಾಗ್ತಾಯಿತ್ತು ಅಂತ ಸರಿಯಾಗಿ ಏನು ಅಡುಗೆಗಳು ಮಾಡ್ಕೊಳಕ್ಕಾಗ್ತಾಯಿಲ್ಲ. ಕಾಳುಗಳು ಅದು ಇದು ತಿನ್ಕೊಂಡಿದ್ದೆ. ಈಗ ಪಲಾವು, ಇಡ್ಲಿ 3 ಆರ್ಡರ್ ಮಾಡಿದ್ದೆ, ಇಡ್ಲಿ ಬಂದಿದೆ. ನೋಡ್ಬೇಕು ಏನೇನಿದೆ ಅಂತ ತೆಗೆದು ಇವಾಗ. ಸೊ ಹೆಂಗೆ ಟೈಮ್ ಹೋಗುತ್ತೆ ಗೊತ್ತಾಗಲ್ಲ. ಒಬ್ಬಳೆ ಎಲ್ಲ ಮಾಡ್ಕೊಳ್ಳೋದು ಟಫ್ ಅನಿಸ್ತಾ ಇದೆ. ಸೊ ಅದಕ್ಕೆ ಹೊರಗಡೆನ ತೊಗೊಂಡ್ಬಿಟ್ಟಿದ್ದೀನಿ. ಸೊ 200 ರೂಪಾಯಿಗೆ ನನಗೆ ಏನೆಲ್ಲ ಸಿಕ್ಕಿದೆ ನೋಡೋಣ ಬನ್ನಿ. ಇವಾಗ ದೋಸೆ ಇದೆ, ಚಟ್ನಿ ಇದೆ, ಪಲ್ಯ ಇದೆ, ಇದಿದೆ ಮೊಸರು ಬಜ್ಜಿ ಇದೆ, ಸಾರಿದೆ, ಮತ್ತು ಇಲ್ಲಿ ತಿಂಡಿಗಳಿದೆ, ಮತ್ತು ಚಟ್ನಿ ಇದೆ. ಸೊ ಇಲ್ಲಿ ಪಲಾವ್ ಇದೆ, ಮತ್ತು 2 ಇಡ್ಲಿ ಇದೆ, ಉಪ್ಪಿಟ್ಟಿದೆ, ಮತ್ತು ಮೊಸರು ಬಜ್ಜಿ. ಸೊ ಮಸಾಲೆ ದೋಸೆ, ಐ ಥಿಂಕ್ ನಾನು ಮಸಾಲೆ ದೋಸೆ ಅರ್ಧ ತಿಂತೀನಿ, ಇನ್ನು ಅರ್ಧ ಎತ್ತಿಟ್ಕೋತೀನಿ. 1 ಇಡ್ಲಿ ತಿಂತೀನಿ, ನೋಡೋಣ ಹೇಗಾಗುತ್ತೋ ಹಂಗೆ ತಿಂತೀನಿ. ಇವಾಗ ಈ ಥರ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ತಿನ್ಕೊಳ್ತೀನಿ ಇವಾಗ. ಫುಲ್ಲು ಮಳೆ ಬರ್ತಾ ಇದೆ ಜೋರಾಗಿ. ಸೊ ಫುಲ್ಲು ಜೋರಾಗಿ ಮಳೆ ಬರ್ತಾ ಇದೆ, ಮುಂಗಾರು ಮಳೆ. ಜೂನ್ 8ನೇ ತಾರೀಕು ಬೆಳಿಗ್ಗೆ. ವಿನು ಹೊರಟಾದ್ಮೇಲಿಂದ ವೀಡಿಯೋಸೇ ಮಾಡೋಕ್ಕಾಗ್ತಾ ಇಲ್ಲ ರೆಗ್ಯುಲರ್ ಆಗಿ. ವಿನು ಹೊರಟಾದ್ಮೇಲೆ ಮತ್ತೆ ವೀಡಿಯೋಸ್ ರೆಗ್ಯುಲರ್ ಆಗಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಮಾಡಬೇಕು. ಜೂನ್ 8ನೇ ತಾರೀಕು ನೈಟು ನಾನಿಲ್ಲಿ ನಾರ್ತ್ ಮೆಸ್ಸಿಂದ ಊಟ ತೊಗೊಂಡಿದ್ದೀನಿ. 4 ಚಪಾತಿ ಕೊಡ್ತಾರೆ, ಪುಲ್ಕ 2 ಹಾಕ್ಕೊಂಡಿದ್ದೀನಿ, ಇನ್ನೂ 2 ಇಟ್ಟಿದ್ದೀನಿ. ರೈಸ್ ಕೊಡ್ತಾರೆ, ಎಷ್ಟು ಬೇಕೋ ಅಷ್ಟೇ ಕೊಡ್ತಾರೆ, ಜಾಸ್ತಿ ಕೊಡೋಲ್ಲ, ಉಳಿಯೋಲ್ಲ. ಚೆನ್ನಾಗಿ ಕರೆಕ್ಟಾಗಿ ಆಗ್ಬಿಡುತ್ತೆ, ಉಳಿಯೋದಿಲ್ಲ. ಒಂದು ಸಾಂಬಾರಿದೆ, ಇದೊಂದು ಸ್ವಲ್ಪ ನೀರಾಗಿದೆ, ಬಟ್ ಚೋಲೆ ಇದು ಏನದು ಕಾಬೂಲ್ ಕಡಲೆಕಾಳು ಹಾಕಿದ್ದಾರೆ. ಇಷ್ಟಿದೆ ಊಟಕ್ಕೆ ಇವತ್ತು. ಚೆನ್ನಾಗಿದೆ ಮಾತ್ರ. ಇದು ಆಲೂಗಡ್ಡೆದು ಪಲ್ಯ, ಆಲೂಗಡ್ಡೆ ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ದಾರೆ, ಚೆನ್ನಾಗಿದೆ.